ಮಾಡಿದ್ರಿ. ಅಂಡ್ ಈ ಈ ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮಲ್ಲಿ ಆದಂತ ಬದಲಾವಣೆ ನನಗೆ ಕಂಪ್ಲೀಟ್ ಡೀಟೇಲ್. ಓಕೆ ಸರ್, ನನ್ನ ಹೆಸರು ಜಯಶ್ರೀ ಅಂತ. ಹ್ಮ್ ನಾನು ಬೀದರ್ ಇಂದ ಕನೆಕ್ಟ್ ಆಗಿದ್ದೀನಿ. ನನ್ ಏಜ್ ಬಂದ್ಬಿಟ್ಟು 39. ಹ್ಮ್ ನಾನು ನನ್ ಕೋಚ್ ಶಿವಕುಮಾರ್ ಮಾಮನ್ ಹೆಸರು. ಓಕೆ. ಹಾ. ಇದಕ್ ಬರಕ್ಕಿಂತ ಮುಂಚೆ ನನ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಇತ್ತು. ಹ್ಮ್ ಥೈರಾಯ್ಡ್ ಪ್ರಾಬ್ಲಮ್, ಫೈಲ್ಸ್ ಪ್ರಾಬ್ಲಮ್, ಹ್ಮ್ ಅದ್ರ ಜೊತೆ ಇರೋದೆಲ್ಲ ಲೇಡೀಸ್ ಮಂತ್ಲಿ ಪೀರಿಯಡ್ಸ್ ಇದೆಲ್ಲಾನು ಇತ್ತು. PCOD ಪ್ರಾಬ್ಲಮ್ ಇತ್ತು. PCOD ಇರ್ಲಿಲ್ಲ ಸರ್, ನಂಗೆ ವೈಟ್ ಡಿಸ್ಚಾರ್ಜ್ ಭಾಳ ಆಗ್ತಿದೆ. ಓಕೆ ಓಕೆ. ಹಾ. ಹೌದು, ಅದಕ್ಕೆಲ್ಲ ನಾನು ತುಂಬಾ ತಗೊಂಡಿದ್ದೆ ಮೆಡಿಸಿನ್ಸ್, ಅದು ಇದೆಲ್ಲ ಹ್ಮ್ ಆಯುರ್ವೇದ ಮೆಡಿಸಿನ್ಸ್ ಇದೆಲ್ಲ ತಗೊಂಡಿದ್ದೆ. ಮತ್ತೆ ಹ್ಮ್ ಯಾವ್ದರಿಂದ ಕಡಿಮೆ ಆಗಿರ್ಲಿಲ್ಲ. ಹ್ಮ್ ನಾನ್ ಇಲ್ಲಿ ಮೇನ್ ರೀಸನ್ ಬಂದಿದ್ದೆ ಪೈಲ್ಸ್ ಅಂತ, ಮತ್ತೆ ಥೈರಾಯ್ಡ್ ಅಂತ. 1 ಮಿನಿಟ್. ಪೈಲ್ಸ್ ಅಂತ ಹೇಳಿ ಇವಾಗ ನಿಮ್ಗೆ 39. ಎಷ್ಟು ವರ್ಷದಿಂದ ಆ ಸಮಸ್ಯೆ ಇತ್ತು? ಸುಮಾರು ನಂಗೆ 10 ವರ್ಷದಿಂದ ಇದೆ ಸರ್. ಏನೆಲ್ಲ ಪ್ರಯತ್ನ ಮಾಡಿದ್ರಿ? ಸ್ವಲ್ಪ ಡೀಟೇಲ್ ಬೇಕು, ಯಾಕಂದ್ರೆ ಸಾಕಷ್ಟು ಜನ ಹೇಳ್ಕೊಳ್ಳಾರ್ದೆ ನುಂಗ್ತಾ ಇರ್ತಾರೆ. ಅದು ಎಷ್ಟು ಸಮಸ್ಯೆ ಕೊಡುತ್ತೆ ಅಂದ್ರೆ ಅದು ಅನುಭವಿಸರಿಗೆ ಗೊತ್ತು. ಹೌದ್ ಸರ್, ತುಂಬಾನೇ. ಏನೆಲ್ಲ ಪ್ರಯತ್ನ ಮಾಡಿದ್ರಿ ಹೇಳಿ? ಹೌದ್ ಸರ್, ನಾನು ಇದು ಕಡಿಮೆ ಆಗ್ಬೇಕಂತ ಹೇಳಿ ಹಾಸ್ಪಿಟಲ್ ತೋರಿಸ್ಕೊಂಡೆ. ಅಲೋಪೆಥಿಕ್ ಆಯ್ತು, ಹೋಮಿಯೋಪತಿಕ್ನು ಟ್ರೀಟ್ಮೆಂಟ್ ಮಾಡ್ಕೊಂಡೆ, ಆಯುರ್ವೇದಿಕ್ನು ಹ್ಮ್ ತೋರಿಸ್ಕೊಂಡಿದ್ದೆ. ಆದ್ರೆ ಎಲ್ಲೂ ಹ್ಮ್ ನನ್ಗೆ ಕಡಿಮೆ ಆಗ್ಲಿಲ್ಲ. ಎಲ್ರು ಒಂದ್ ಲಾಸ್ಟ್ ಆಪ್ಷನ್ ಆಪರೇಷನ್ ಅಂತ ಹೇಳಿದ್ರು. ಹ್ಮ್ ಇಲ್ಲ, ಇದು ಆಪರೇಷನ್ ಮಾಡ್ಕೊಂಡ್ರು ಮತ್ತೆ ತಿರ್ಗಾ ಮತ್ತೆ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಅದನ್ನು ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ ಅಂತ ಗೊತ್ತಾಯ್ತು. ಹ್ಮ್ ಆಮೇಲೆ ಶಿವಕುಮಾರ್ ಸರ್ ಹೇಳಿದ್ರು, ನಮ್ ಸೋದರ ಇದು ಕುಡಿದ್ರೆ ಕಡಿಮೆ ಆಗುತ್ತೆ, ತುಂಬಾ ಜನ ರಿಸಲ್ಟ್ ಇದೆ ಅಂತ ಹೇಳಿದ್ರು. ಸೊ ಹ್ಮ್ ನೋಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಒಂದೇ ತಿಂಗಳಲ್ಲಿ ನನಗೆ ಕಂಪ್ಲೀಟ್ ಅದು ಕಡಿಮೆ ಆಯ್ತು ಸರ್. ವಾವ್. ಒಂದೇ ತಿಂಗಳಲ್ಲಿ. 10 ವರ್ಷ ಅನುಭವಿಸಿದ ಸಮಸ್ಯೆ 30 ದಿನದಲ್ಲಿ ಮಂಜಿನಂತೆ ಕರಗೋಯ್ತಾರೆ. ಹೌದ್ ಸರ್. ಹೊರಗಡೆ ಹೋಗಿ ಫಂಕ್ಷನ್ ಊಟ ಮಾಡಂಗಿರ್ತಿರ್ಲಿಲ್ಲ, ಹೋಟೆಲ್ ಊಟ ಮಾಡಂಗಿರ್ತಿರ್ಲಿಲ್ಲ. ಹ್ಮ್ ಯಾವ್ದು ಏನು ಹೊರಗಡೆ ತಿಂದ್ರೆ ಸಾಕು, ತುಂಬಾನೇ ತ್ರಾಸ ಆಗ್ತಿತ್ತು. ಜರ್ನಿನೂ ಹ್ಮ್ ಹ್ಮ್ ಅಂತೂ ಹೊಟ್ಟೆ ಆಗ್ತಿರ್ಲಿಲ್ಲ. ಸೊ ಇವಾಗ ಹಾಗೇನಿಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಹೊರಗಡೆದು ಊಟ ಮಾಡ್ತೀನಿ, ಎಲ್ಲಿಗಾದ್ರೂ ಟ್ರಾವೆಲ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗ್ತಿಲ್ಲ. ಚೂರ್ ಏನೋ ಹ್ಮ್ ಪ್ರಾಬ್ಲಮ್ ಹ್ಮ್ ಹ್ಮ್ ಬಂದ್ರು ಮತ್ತೆ ನನ್ ರೂಟೀನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹೋಗ್ಬಿಡುತ್ತೆ. ವಿತಿನ್ 1 ಡೇ ನಲ್ಲಿ ಮತ್ತೆ ಹ್ಮ್. ನಾರ್ಮಲ್ ಆಗ್ತಿದ್ದೀನಿ. ಓಹೋ. ಸೊ ಮೇಜರ್ ಪ್ರಾಬ್ಲಮ್ ನಿಮ್ಗೆ 30 ಡೇಸ್ ಅಲ್ಲಿ ಕ್ಲಿಯರ್ ಆಗೋಯ್ತು. ಹೌದು ಸರ್. ಓಕೆ. ಅದು ಹೇಳಿದ್ರಿ ಯಾವುದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತ, ಅದೇನಾಯ್ತು ಮೇಡಮ್? ಅದು ಜಸ್ಟ್ ನಾನು ಹಾಗೆ ಅಬ್ಸರ್ವ್ ಮಾಡ್ದಂಗ್ ತಂತಾನೆ ಕಡಿಮೆ ಆಯ್ತು ಸರ್. ಹ್ಮ್ ಅದು ನಾನಿದ್ ತಗೋತಾ ಬಂದ್ಮೇಲೆ ಅದು ತಾನಾಗ್ ಇವಾಗ ಫುಲ್ ಕಡಿಮೆ ಆಗಿದೆ. ಇಲ್ಲ ಓಕೆ. ಅಂದ್ರೆ ನಂದು ಪೀರಿಯಡ್ಸ್ ಆದ್ಮೇಲೆ 10 ಡೇಸ್ ಆದ್ಮೇಲೆ ಸ್ಟಾರ್ಟ್ ಆಗ್ತಿತ್ತು. ಕಂಟಿನ್ಯೂ 8 ಡೇಸ್ ಫಿಕ್ಸ್, ಅದು 8 to 10 ಡೇಸ್ ಆಗ್ತಿತ್ತು. ಹ್ಮ್ ಅದಕ್ಕೂ ಹ್ಮ್ ಹ್ಮ್ ತುಂಬಾ ಎಲ್ಲ ಔಷಧಿ ತಗೊಂಡಾಗ ಚೂರ್ ಕಡಿಮೆ ಅನ್ಸ್ಬೇಕು, ಮತ್ತೆ ಅದೇ ಸ್ಟಾರ್ಟ್ ಆಗ್ತಿತ್ತು. ಸೊ ಹ್ಮ್ ಇವಾಗ ಹ್ಮ್ ನಾನು ಎಲ್ಲಾನೇ ಬಿಟ್ಟಿದ್ದೆ, ಇದು ಸ್ಟೇಕೊಂಡ್ ಸ್ಟಾರ್ಟ್ ಮಾಡಿದ್ನಲ್ಲ. ಇವಾಗ ಬರ್ತಾ 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 ಇವಾಗ ಏನು ಇಲ್ಲ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಎಲ್ಲ. ಮೇಜರ್ ಲೇಡೀಸ್ಗೆ ಎಷ್ಟೊಂದು ಇರಿಟೇಷನ್ ಅಂದ್ರೆ ನನಗೆ ಗೊತ್ತು. ಯಾಕಂದ್ರೆ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೀನಿ. ಹ್ಮ್ ಈ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಬಂತು ಅಂದ್ರೆ ಪಾಪ ಅವ್ರ ಮೂಡ್ ಎಷ್ಟು ಸ್ವಿಂಗ್ ಆಗ್ತಾರೆ. ಹಂಗಾಗ್ತಿತ್ತು ನಿಮ್ಗೆ ಮೂಡ್ ಸ್ವಿಂಗ್ ಆಗ್ತಿತ್ತು? ಹೌದ್ ಸರ್, ಹೌದು, ಅದು ಆಗ್ತಿತ್ತು. ಆಗ್ತಿತ್ತು. ಏನಾದ್ರು ನನ್ ಮಾಡ್ತಿದ್ರಿ? ಮಕ್ಳ ಸಿಟ್ಟು ಬರ್ತಿತ್ತು ಸಡನ್ ಆಗಿ. ನನ್ ಮಕ್ಳು ಅಂತಿಲ್ಲ, ಏನಾಗ್ತದೆ ನಿನಗ್, ಒಂದ್ ಗಳಿಗೆಲಿ ಹಿಂಗಿರ್ತೀವಿ, ಇನ್ನೊಂದ್ ಗಳಿಗೆಗೆ ಏನ್ ತಿಂತೀನಿ ನೀನು ಅಂದಾಗ ಅಷ್ಟು ಮೂಡ್ ಹ್ಮ್ ಸ್ವಿಂಗ್ಸ್ ಜಾಸ್ತಿನೇ ಇತ್ತು ನನ್ಗೆ. ಹ್ಮ್ ಹ್ಮ್ ಸೊ ಮೂಡ್ ಸ್ವಿಂಗ್ ಆಗ್ತಾ ಇತ್ತು. ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಹೌದಾ? ಇಲ್ಲ ಸರ್, ಕೈ ಕಾಲಂತೂ ತುಂಬಾ ಪೇನು, ಹ್ಮ್ ಕಾಲ್ ಎಳೆಯೋದಂತೂ ಜಾಸ್ತಿನೇ. ಅದಕ್ಕೂ ಎಲ್ಲ ಪೇನ್ ಕಿಲ್ಲರ್ ಜಾಸ್ತಿ ತಗೊಂಡಿದ್ ಸರ್ ನಾನೆಲ್ಲ. ಇವಾಗ ಓಕೆ. ಯಾವ್ದೇ ಟ್ಯಾಬ್ಲೆಟ್ ಇಲ್ದೇನೆ ಆರಾಮಾಗಿದ್ದೀನಿ. ಸೂಪರ್. ಅಂಡ್ ಇದು ನಿಮ್ದು ಥೈರಾಯ್ಡ್ ಅಂತ ಹೇಳಿದ್ರಿ. ಥೈರಾಯ್ಡ್ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ಥೈರಾಯ್ಡ್ ಬಂದು 11 ವರ್ಷ ಆಯ್ತು ಸರ್. ಆ ಹ್ಮ್ ಥೈರಾಯ್ಡ್ ಇಂದ ನನ್ಗೆ ತಲೆ ಸುತ್ತೋದು, ಆ ಒಂಥರ ಸುಸ್ತು, ಯಾವ್ದು ಏನು ಹ್ಮ್ ಕೆಲ್ಸ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮೈ ಹ್ಮ್ ಕೈ ಎಲ್ಲ ಒಂಥರ ಭಾರ ವಜ್ಜಿ ಅಂತೀವಿ ಆತರ. ಹ್ಮ್ ನನಗ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ತಲೆ ಬಹಳ ಸುತ್ತಿತ್ತು ಸರ್ ಅದರಿಂದ, ಹೌದು. ಹಾ. ಥೈರಾಯ್ಡ್ ಇಂದ. ಹಾ. ಹ್ಮ್ ಸೊ ಅದು ಎಲ್ಲ ಯಾವ್ದೂ ಇಲ್ಲ ಇವಾಗ. ಕಂಪ್ಲೀಟ್ ಆಗಿ ಆರಾಮಾಗಿದ್ದೀನಿ, ಫ್ರೆಶ್ ಆಗಿರ್ತೀನಿ. ಹಾಗೆ ಯಾವ್ದು ತರ ತಲೆ ಸುತ್ತೋದಿಲ್ಲ, ಯಾವ್ದು ಏನು ಇಲ್ಲ ಈಗ. ಥೈರಾಯ್ಡ್ಗೆ ಎಷ್ಟು mg ನೀವು ಮಾತ್ರೆ ತಗೋತಾ ಇದ್ದೀರಿ?
ಹಾ ಸರ್, ನಾನು 100 mg ತಗೋತಾ ಇದ್ದೀನಿ. 100 mg ತಗೋತಾ ಇದ್ದೀನಿ. ಹಾ, ಹ್ಮ್ ಸರಿ. ಅದಕ್ಕೆ ಅದು ಇವಾಗ ಏನಾದ್ರು ಡೋಸ್ ಕಡಿಮೆ ಮಾಡಿದಾರೆ? ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಡಾಕ್ಟರ್ ಕಡೆ, ಅವ್ರು ಸಿಗ್ಲಿಲ್ಲ. ಸೊ ನೋಡೋಣ, ಹ್ಮ್ ಊರಿಗೆ ಹೋಗಿ ಬಂದ್ಮೇಲೆ ಮತ್ತೆ ಹೋಗ್ಬೇಕಂತ ಹೇಳಿ ಸುಮ್ಮನೆ. ಸೊ ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ನೀವು ಚೇಂಜ್ ಮಾಡಿ ಬೇರೆ ಕಡೆ ನೋಡ್ಬೇಕು ಅನ್ಕೋತಾ ಇದ್ದೀನಿ. ನೋ ಪ್ರಾಬ್ಲಮ್. ಎಲ್ಲ ಆರಾಮಾಗಿದ್ದೀನಿ ಸರ್, ನನಗ್ ಅನ್ಸಲ್ಲ ಯಾವ್ದೇ ತರ ಏನು ಪ್ರಾಬ್ಲಮ್ ಥೈರಾಯ್ಡ್ ಇಂದ ಅಂತ ಹೇಳಿ. ನಿಮ್ಗೆ ಅನ್ಸುತ್ತಾ ಆ ಸಿಂಪ್ಟಮ್ ಇಲ್ಲ ಇವಾಗ? ಅಂದ್ರೆ ಇಲ್ಲ ಮೂಡ್ ಸ್ವಿಂಗ್ ಆಗೋದು, ಸಿಟ್ಟು ಬರೋದು, ಸ್ಕಿನ್ ರ್ಯಾಶ್ ಆಗೋದು, ಸ್ಕಿನ್ ರಫ್ ಆದಂಗ ಆಗೋದು, ಹಾ, ಹಂಗೇನಿಲ್ಲ? ಇಲ್ಲ 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 ಓಕೆ, ಸರ್. ಇವಾಗ ಕಾಮ್ ಆಗಿರ್ತೀರಿ, ಕೂಲ್ ಆಗಿರ್ತೀರಿ? ಹಾ ಸರ್. ಹ್ಮ್ ಸೊ ಸರಿ. ಈ ತೂಕ ಏನಾದ್ರು ಕಡಿಮೆ ಆಯ್ತೇನ್ರಿ ಮೇಡಮ್? ತೂಕದೇನ್ ಅಷ್ಟು ನಾನು ಇದು ಮಾಡ್ಲಿಲ್ಲ. ನೋಡ್ತೀನಿ ಸರ್, ಇವಾಗ ವೇಟ್ ಲಾಸ್ ಬಗ್ಗೆನು ವಿಚಾರ ಮಾಡ್ಬೇಕು. ನೋ ಮೊದ್ಲು ಪ್ರಾಬ್ಲಮ್. ಆಗಿದೆ ಸರ್, ಹಂಗ್ 75 ಇತ್ತು, ಇವಾಗ ಬಂದ್ 70 ಬಂದ್ ನಿಂತಿದೆ. 70 ಬಂದ್ ಅಲ್ಲೇ ನಿಂತಿದೆ, ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ, ಆಕ್ಚುಲಿ ರಿಪೇರಿ ಆಗ್ತಾ ಇದೆ. ಹ್ಮ್ ಇವಾಗ ಹೆಂಗೆ ಗೊತ್ತಾ, ಒಂದು ಮನೆ ಕಟ್ಟಬೇಕಾದ್ರೆ ಈ ಗೋಡೆ ಕಟ್ತಾರೆ, ಕರೆಕ್ಟ್? ಗೋಡೆ ಕಟ್ಬಿಟ್ಟು ಸಿಮೆಂಟ್ ಅದನ್ನೆಲ್ಲ ಇದು ಮಾಡ್ತಾರೆ, ರೈಟ್? ಸೊ ಎಸ್. ಅದೊಂದು 21 ದಿವಸ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ತಾನೆ. ಇವಾಗ RCC ಹಾಕ್ತಾರೆ. RCC ಹಾಕಿದ್ಮೇಲೆ ಅದಕ್ಕೆ ಮೇಲ್ಗಡೆ ಪಾತಿ ಮಾಡ್ಬಿಟ್ಟು ನೀರ್ ಬಿಟ್ಟು ಅದನ್ನ ಕ್ಯೂರಿಂಗ್ ಮಾಡ್ತಾರೆ, ಹೌದು. ರೈಟ್? ಹಂಗೆ ನಿಮ್ಮ ಬಾಡಿ ಯಾವಾಗ ನೋಡಿ, ನಿಮ್ಮಲ್ಲಿ ಏನು ಕೊರತೆಗಳಿದ್ವು ಆ ಕೊರತೆಗಳು ಮತ್ತೆ ನ್ಯೂನತೆಗಳು, ಆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿನ ಮೀಟ್ ಮಾಡೋ ತನಕ ನಿಮ್ಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಫಸ್ಟ್ ಆರೋಗ್ಯ, ನಂತರ ಆಕಾರ. ಓಕೆ ಎಸ್ ಸರಿ. ಇವಾಗ ಆರೋಗ್ಯ ಸರಿ ಹೋಗ್ತಾ ಇದೆ, ಖುಷಿ ತಾನೆ? ಎಸ್ ಸರ್, ಹೌದು. ನೋಡಿ, ನಿಮ್ಗೆ ಮೇಜರ್ ಪ್ರಾಬ್ಲಮ್ ಪೈಲ್ಸ್ ಪ್ರಾಬ್ಲಮ್ ಇತ್ತು, ಅಂಡ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಪೀಸ್ ಅದು ಇರ್ರೆಗ್ಯುಲರ್ ಸೈಕಲ್ ಇರ್ತಾ ಇತ್ತು, ಮತ್ತೆ ಇನ್ನೊಂದು ಯಾವುದು, ವೈಟ್ ಡಿಸ್ಚಾರ್ಜ್, ರೈಟ್? ಸೊ ಇಷ್ಟೆಲ್ಲ ಎಸ್. ಸಮಸ್ಯೆ ಬಗೆಹರಿತು. ಇನ್ನು ಮೇಲೆ ನಿಮ್ಗೆ ಆಕಾರ ಬರೋಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಸಿಸ್ಟಮ್. ಓಕೆ, ಸೊ ನಿಮ್ಗೆ ಹೇರ್ ಫಾಲ್ ಆಗ್ತಿಲ್ರಿ? ಥೈರಾಯ್ಡ್ ಇದ್ದವ್ರಿಗೆ ಸಾಮಾನ್ಯ ಹೇರ್ ಫಾಲ್ ಆಗ್ತಿರೋದು. ಹಾ ಸರ್, ಬಾಳ್ ಸರ್, ನನ್ ಜಾಸ್ತಿ ದಪ್ಪ ಇತ್ತು, ಕೂದ್ಲೆಲ್ಲ ಜಾಸ್ತಿ ಹೋಗಿದ್ದೆ, ಇವಾಗ ಹೋಗ್ತಾ ಇಲ್ಲ, ಸ್ಟಾಪ್ ಆಗಿದೆ. ಹಾ, ನಿಂತಿದೆ. ಸೊ ಅದು ಕೂಡ ಇವಾಗ ಸ್ಟಾಪ್ ಆಗಿದೆ. ಮೊದಲು ಸಾಕಷ್ಟು ಹೋಗ್ತಾ ಇತ್ತು. ಹೌದ್ ಸರ್, ತುಂಬಾನೇ ಹೋಗ್ತಿತ್ತು. ಓಕೆ, ಒಂದೊಂದ್ ಸ್ಕಿನ್ ಸಾರಿ ಕೊಂಡಾಗ ಜಾಸ್ತಿ ಹೋಗ್ತಿತ್ತು ಸರ್. ಸರಿ, ಸ್ಕಿನ್ ಅಲ್ಲಿ ಏನಾದ್ರು ಬದಲಾವಣೆ ಆಯ್ತು ಮೇಡಮ್? ಸ್ಕಿನ್ನು ಮೊದ್ಲು ಬಾಳ್ ತುಂಬಾನೇ ಡ್ರೈ ಆಗಿರ್ತಿತ್ತು, ಇವಾಗ ಹಾಗನ್ಸಲ್ಲ ಸರ್. ಓಕೆ, ಶ್ರೀ ಜಯಶ್ರೀ ಮೇಡಮ್ ಇವತ್ತು ಇಷ್ಟು ನೀಟಾಗಿ ಹೇಳ್ತಾ ಇದಾರೆ ಅಂದ್ರೆ, ಮೊದಲು ಅವ್ರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡ್ತಿರ್ಲಿಲ್ಲ. ಇವತ್ತು ಎಷ್ಟು ನೀಟಾಗಿ ಮಾತಾಡ್ತಾರೆ, ಯಾರೆಲ್ಲ ನೋಟಿಸ್ ಮಾಡಿದ್ರಿ? ಅವ್ರೊಂದು ಖುಷ್ ನೋಡಿ, ಎಷ್ಟು ನೀಟಾಗಿ ಹೇಳ್ತಾರೆ. ಸೊ ಸಿಸ್ಟಮ್ಗೆ ಆ ಪವರ್ ಇದೆ. ಪವರ್ ಆಫ್ ಪ್ರಾಕ್ಟೀಸ್, ಪವರ್ ಆಫ್ ಪ್ರಾಕ್ಟೀಸ್. ಸೊ ನಿಮಗೆ ಖುಷಿ ಆಗುತ್ತಾ? ಇವಾಗ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ? ಹಾ ಸರ್, ತುಂಬಾ ಖುಷಿ ಆಗುತ್ತೆ. ನಾನ್ ನಮ್ ಕೋಚ್ ಶಿವಕುಮಾರ್ ಮಾಮನೆ ಸರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ನಮ್ ಮೆಲಿ ನ್ಯೂಟ್ರಿ ಕೇರ್ ಫೌಂಡರ್ಸ್ ಅನಿತಾ ಮೇಡಮ್, ಪ್ರೀತಿ ಮೇಡಮ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರಿಗೆ ಪ್ರಾಡಕ್ಟ್ ಇಂದಾನೆ ಎಷ್ಟೊಂದ್ ಜನದೆಲ್ಲ ಎಷ್ಟ್ ಪ್ರಾಬ್ಲಮ್ ಸರಿ ಹೋಗ್ತಾ ಇದೆ. ಅದ್ರಲ್ಲಿ ನಂದು ಪರ್ಸನಲಿ ನಂದು ಲೇಡೀಸ್ಗೆ ಹೇಳ್ಕೊಳ್ಳೋ ಅಂತ ಪ್ರಾಬ್ಲಮ್ಸ್ ತುಂಬಾನೇ ಇದು ಇರುತ್ತೆ. ಏನ್ ಮಾಡ್ಬೇಕಪ್ಪ, ಇದೆಲ್ಲ ತುಂಬಾ ಟೆನ್ಷನ್ ಆಗಿರುತ್ತೆ. ಸೊ ಇದರಿಂದ ನಂಗೆ ತುಂಬಾನೇ ಖುಷಿ ಆಗಿದ್ದೀನಿ ನಾನು. ಎಸ್, ಮೊದಲು ಜೀವನನೇ ಬೇಸರ ಆಗಿತ್ತು, ಇವಾಗ ಜೀವನ ಬೇಕು ಅಂತ ಅನ್ಸುತ್ತೆ. ಹೆಲ್ತ್ ಇದ್ರೇನೆ ಎಲ್ಲ. ಸ್ಕ್ರೀನ್ ಎಲ್ಲ ಕೆಂಪಾಗಬೇಕು. ಅಂತ ಮೇಡಮ್ಗೆ, ಪ್ರೀತಿ ಮೇಡಮ್ಗೆ ನೀವು ಕೊಡ್ತಕ್ಕಂಥ ಗೌರವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಿಸ್ಟಮ್ ಜೊತೆ ಕರೆಕ್ಟ್ ಆಗಿ ನೀವು ಪ್ಲಗ್ ಇನ್ ಆಗಿ ರೆಗ್ಯುಲರ್ ಆಗಿ ನಮ್ಮ ಜೊತೆಗೆ ನೀವು ಇಂಟ್ರಾಕ್ಟ್ ಮಾಡಿ ಇನ್ನೂ ಬೇಗ ನಿಮ್ಗೆ ಏನೆಲ್ಲ ರಿಸಲ್ಟ್ಸ್ ಬರೋಕೆ ಹೆಲ್ಪ್ ಮಾಡೋದು ಈ ಒಂದು ಕಮ್ಯುನಿಟಿ, ರೈಟ್? ಓಕೆ, ಥ್ಯಾಂಕ್ ಯು. ನಿಮ್ಮೊಂದು ಫೋಟೋನ ಕೊಲೇಜ್ ಮಾಡಿ, 5 ಕಿಲೋ ಡಿಫ್ರೆನ್ಸ್